ಶೌಚಾಲಯದಲ್ಲಿ ಯುವತಿಯರ ವಿಡಿಯೋ ಚಿತ್ರೀಕರಣ. ಶೌಚಾಲಯದಲ್ಲಿ ಯುವತಿಯರ ವಿಡಿಯೋ ಚಿತ್ರೀಕರಣ. ರಾಜರಾಜೇಶ್ವರಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಂದ ಗಲಾಟೆ. ಯುವಕನನ್ನ ಬಂಧಿಸುವಂತೆ ಯುವತಿಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಯುವಕನ ಮೇಲೆ ಅನುಮಾನ ಇದೆ. ಆ ಅನುಮಾನಾಸ್ಪದ ಯುವಕನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯುವಕನ ಬಳಿ ಇದ್ದ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಇರೋರಿಗೆ ಮನೆಯಲ್ಲಿ ಅಕ್ಕ ತಂಗಿ ಇರಲ್ವಾ? ಇಂತಹ ವಿಕೃತಿಯ ಮನಸ್ಥಿತಿಯವರಿಗೆ ಹೇಗೆ ಪಾಠ ಮಾಡಬೇಕೋ ಆ ರೀತಿಯಾಗಿ ಕಾನೂನು ಶಿಕ್ಷೆ ಆಗಬೇಕು ಅಂತ ಯುವತಿಯರು ಆಗ್ರಹಪಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಯುವತಿಯರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರು ಈ ಪ್ರಕರಣದ ಸಂಬಂಧ ಹೇಗೆ ತನಿಖೆಯನ್ನು ಮಾಡ್ತಿದ್ದಾರೆ? ಒಬ್ಬ ಯುವಕನ ಮೇಲೆ ಅನುಮಾನ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಖಂಡಿತವಾಗ್ಲೂ ಮಧುಶ್ರೀ, ಈಗಾಗಲೇ 7th ಸೆಮ್ನ ಒಬ್ಬ ವಿದ್ಯಾರ್ಥಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಕುಶಾಲ್ ಅಂತ ಹೆಸರನ್ನ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಯನ್ನ ಈಗಾಗಲೇ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿರುವಂತದ್ದು ಮತ್ತು ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬೆಳಿಗ್ಗೆ 10:30ಯಿಂದ 12 ಗಂಟೆವರೆಗೂ ಕೂಡ ಆತ ಟಾಯ್ಲೆಟ್ ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದ ಅನ್ನುವಂಥದ್ದು. ಅಂದ್ರೆ ಅದು ಲೇಡೀಸ್ ಟಾಯ್ಲೆಟ್ ಇದೆ, ಆ ಲೇಡೀಸ್ ಟಾಯ್ಲೆಟ್ ನಲ್ಲಿ ಮೊದಲೇ ಹೋಗ್ಕೊಂಡಿದ್ದ. ಸೊ ಅದಾದ್ಮೇಲೆ ಅಡ್ಡಗೋಡೆ ಮೇಲ್ಗಡೆ ನಿಂತ ಮೇಲ್ಗಡೆ ಯಾವುದೇ ಛಾವಣಿ ಇರಲಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಏರಿ ಅದನ್ನ ಅಲ್ಲಿಂದ ಯಾರ್ಯಾರು ವಿದ್ಯಾರ್ಥಿನಿಗಳೇನ್ ಬರ್ತಾರೆ ಅವರೆಲ್ಲರಿಗೂ ಕೂಡ ವಿದ್ಯಾರ್ಥಿ ವಾಶ್ರೂಮಿಗೆ ಬಂದಾಗ ಅವರ ವಿಡಿಯೋ ಮಾಡ್ತಾ ಇದ್ದ. ಸೊ ಒಂದು ವಿದ್ಯಾರ್ಥಿ ಏನಿದ್ದಾಳೆ ಮೇಲ್ಗಡೆ ಅನುಮಾನಗೊಂಡು ನೋಡಿದಾಗ ಈತ ಗೋಡೆ ಮೇಲ್ಗಡೆಯಿಂದ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಕಂಡು ಬಂತು. ಸೊ ಹೀಗಾಗಿ ಗಾಬರಿಗೊಂಡಂತ ವಿದ್ಯಾರ್ಥಿನಿ ಹೊರಗಡೆ ಬಂದು ಕೂಗಾಟ ನಡೆಸಿದಾಗ ಮತ್ತೆ ಎಲ್ಲ ಅಲ್ಲಿದ್ದಂತ ಸ್ಥಳದಲ್ಲಿದ್ದಂತ ವಿದ್ಯಾರ್ಥಿಗಳು ಸಹಪಾಠಿಗಳು ಎಲ್ಲರೂ ಸೇರಿ ಆ ಯುವಕನನ್ನ ಈಗ ಅಂದ್ರೆ ಸೆರೆ ಹಿಡಿದು ಅಲ್ಲಿಂದ ಪ್ರಿನ್ಸಿಪಲ್ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ನಮಗೆ ಬಹಳಷ್ಟು ವಿಡಿಯೋ ಇದೇ ತರ ಮಾಡಿರ್ಬೋದು, ಎಲ್ಲಾ ವಿದ್ಯಾರ್ಥಿನಿಗಳ ವಿಡಿಯೋ ಇರ್ಬೋದು, ನಾಳೆ ದಿನ ಬ್ಲಾಕ್ ಮೇಲ್ ಕೂಡ ಮಾಡಬಹುದು, ತಕ್ಕ ಶಾಸ್ತಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿನಿಗಳು ಕೂಡ ಒಂದು ಪ್ರತಿಭಟನೆ ಮಾಡಿರುವಂತದ್ದು. ಸರಿಯಾಗಿರ್ತಕ್ಕಂಥ ಬಂದೋಬಸ್ತನ್ನ ಸರಿಯಾದ ರೀತಿಯಂತ ವಾಚ್ಮೆನ್ ಅನ್ನಲ್ಲೇ ತಾವು ಇಟ್ಟಿಲ್ಲ, ಅಗತ್ಯ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಈಗ ಆರೋಪಿಯನ್ನು ಕರೆದುಕೊಂಡು ಬಂದಿರುವಂತಹ ಕುಂಬಳಗೋಡು ಪೊಲೀಸರು ಏನಿದ್ದಾರೆ ಈಗಾಗಲೇ ವಿಚಾರಣೆ ಒಳಪಡಿಸಿದ್ದು. ಇನ್ನ ಬೇರೆ ಏನಾದ್ರೂ ವಿಡಿಯೋಗಳು ಇದಾವ ಅನ್ನುವಂಥದ್ದನ್ನು ಕೂಡ ಈಗ ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಸೈಯದ್.